ನನ್ನ ಕತೆ ಕೇಳಿ ನಾನು ನನ್ನ ಇದು ನನ್ನ ಉತ್ಸುಕ ನೋಡಿ ನನ್ನ ಕತೆ ಎಲ್ಲ ಕೇಳಿ ಮಗನಿಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡೋಣ ರೆಡಿ ನಾನು ಸಪೋರ್ಟ್ ಮಾಡಿದೆ, ಮಗನ ಪ್ರೊಡ್ಯೂಸ್ ನಂಗೆ ಮಾಡಿದೆ. ಹಾಂ ತಂದೆ, ಇದು ನನ್ನ ಮಗಳು ಹೀರೋಯಿನು. ಮಗಳು ಹೀರೋಯಿನು. ಇವಳಿಗೋಸ್ಕರ ನಾನು ನಮ್ಮ ಪ್ರತಾಪ್ ಸಿಂಹ ಬರೀ ಸಿಂಹ, ಇವ್ ಪ್ರತಾಪ್ ಸಿಂಹ ಫ್ಯಾಮಿಲಿ ಸರ್. ಇವರು ನಮ್ಮ ಮಿಸಸ್ ಇವರು. ಇಲ್ಲ, ಅವರು ನಮ್ಮ ಜೊತೆಗೆ ಏನು ಮಾಡಿ ಇದು ನಮ್ಮ ತಂದೆಗೆ ತುಂಬಾ ವರ್ಷದಿಂದ ಈ ಮೂವಿ ಮಾಡಬೇಕು, ಈ ಸಿನಿಮಾ ಅವ್ರಿಗೆ ಡೈರೆಕ್ಷನ್ ಅನ್ನೋದು ತುಂಬಾ ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆಗೆ ಅವರು ಕಲಿತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು, ಸೆಟ್ಸ್ ಹೋಗ್ತಿದ್ರು, ಎಲ್ಲ ಕಲಿತಾ ಇದ್ರು. ಆಮೇಲೆ ಈ ಕತೆನ ಆಲ್ಮೋಸ್ಟ್ 2 ವರ್ಷ ಸ್ಕ್ರಿಪ್ಟ್ ಮಾಡಿದ್ರು. 2 ವರ್ಷದ ಡೆವಲಪ್ ಮಾಡಿ, ಡಿಸೈನ್ ಮಾಡಿ, ಕ್ಯಾರೆಕ್ಟರ್ಸ್ ಡಿಸೈನ್ ಮಾಡಿ, ಸ್ಕ್ರಿಪ್ಟ್ ವರ್ಕೆ ಆಲ್ಮೋಸ್ಟ್ 2 ವರ್ಷ ಮಾಡಿ ಒಂದಿನ ಕೂತ್ಕೊಂಡು ನಮಗೆ ನರೇಟ್ ಮಾಡಿದ್ರು. ನಾನು ಈ ಥರ ಸ್ಕ್ರಿಪ್ಟ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಒಂದು 10-15 ನಿಮಿಷ ನರೇಷನ್ ಕೇಳ್ತಾನೆ ನಮಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು. ಏನಪ್ಪ ಅಪ್ಪ ಹಿಂಗೆ ಈ ಥರ ಸ್ಟೋರಿ ಬರ್ಕೊಂಡಿದ್ದಾರೆ, ಇಷ್ಟು ರೌಡಿಸಮ್ ಆಗಲಿ, ಮಾಸ್ ಆಗಲಿ, ಕೆಲವೊಂದು ಸಿಚುವೇಶನ್ಸ್ ಆಗಲಿ, ಸೀನ್ಸ್ ಆಗಲಿ. ಇವಾಗ ನೀವು ಓಂ ಕಾಳಿ ಏನಕ್ಕೆ ಅಂದ್ರಲ್ಲ, ಆ ಕನೆಕ್ಷನ್ಸು ಹೆಂಗೆ ಅದೆಲ್ಲ ನಮ್ಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸರಿ ಆಯ್ತಪ್ಪ, ನಾವೇ ಮಾಡೋಣ, ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾವೆಲ್ಲ ಸೇರ್ಕೊಂಡು, ನಮ್ಮ ಫ್ಯಾಮಿಲಿನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಗ್ರಾಫಿಕ್ಸ್ ಎಷ್ಟು ಮಿನಿಮಲ್ ಆಗುತ್ತೋ ಎಲ್ಲ ಪ್ರಾಕ್ಟಿಕಲ್ ಎಫೆಕ್ಟ್ಸೇ ಮಾಡ್ತಾ ಇದ್ದೀವಿ. VFX ತುಂಬ ಕಮ್ಮಿ ಇಡಕ್ಕೆ ನೋಡ್ತಾ ಇದೀವಿ. ಏನಕ್ಕಂದ್ರೆ ನಮಗೆ ವಿಜುವಲ್ ಆಗಿ ತುಂಬ ರಿಚ್ ಆಗಿರ್ಬೇಕು. ಸೊ ಎಷ್ಟು ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಕ್ಟಿಕಲ್ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲ, ನಾನು ಜಸ್ಟ್ ಪ್ರೊಡ್ಯೂಸರ್ ಆಗಿರ್ತೀನಿ, ಅಪ್ಪ ಜೊತೆ ಅಸಿಸ್ಟೆಂಟ್ ಆಗಿ ಸೆಟಲ್ ನೋಡ್ಕೊತಿರ್ತೀನಿ.